ನೀವು ಇಷ್ಟಪಡುವವರು ನಿಮಗೆ ಮೋಸ ಮಾಡಿದರೆ ಅದು ನಿಮ್ಮ ತಪ್ಪೇ. ಯಾಕೆಂದರೆ ಅತಿಯಾಗಿ ನಂಬಿ ಇಷ್ಟಪಟ್ಟಿರುವುದು ನೀವೇ ಅಲ್ಲವೇ? ಸಿಂಹದ ಹಾಗೆ ಜೀವಿಸಿ, ಯಾಕೆಂದರೆ ಗರ್ಜಿಸಲು ಆಗದೇ ಇರೋ ಮೇಕೆಯನ್ನೇ ಜನರು ಬಲಿ ಕೊಡುವುದು ಸಿಂಹವನ್ನಲ್ಲ. ನಿಮ್ಮ ಮನಸ್ಸನ್ನು ದುಃಖ ಹಾಗೂ ದ್ವೇಷದಿಂದ ತುಂಬಿಕೊಂಡರೆ ನಿಮಗೆ ನರಕದ ಅನುಭವವಾಗುತ್ತದೆ. ಅವರು ಮಾಡಿದ ಮೋಸಕ್ಕೆ ನೀವೇಕೆ ಕಣ್ಣೀರು ಹಾಕುತ್ತೀರಿ? ನಿಮಗೆ ಮೋಸ ಮಾಡಿದವರ ವಿರುದ್ಧ ದ್ವೇಷ ಮಾಡಲು ಹೋಗಬೇಡಿ. ನಿಮ್ಮ ಮನಸ್ಸನ್ನು ಶಾಂತವಾಗಿ ನಿರ್ಮಲವಾಗಿಟ್ಟುಕೊಳ್ಳಿ. ನದಿಯಲ್ಲಿ ಹರಿಯುವ ಮಲಿನವನ್ನು ನದಿಯು ಸಮುದ್ರದಲ್ಲಿ ಹಾಕಿಬಿಡುತ್ತದೆ, ಸ್ವಯಂ ಸ್ವಚ್ಛವಾಗಿ ಬಿಡುತ್ತದೆ. ನೀವು ಕೂಡ ನಿಮ್ಮ ನೋವನ್ನು ಭಗವಂತನ ಬಳಿ ಹಾಕಿಬಿಡಿ. ಆ ಭಗವಂತನು ನಿಮ್ಮ ನೋವನ್ನು ಎಂದಿಗೂ ಇಟ್ಟುಕೊಳ್ಳಲು ಸಿದ್ಧನಾಗಿದ್ದಾನೆ. ನೀವು ಅವರನ್ನು ಕ್ಷಮಿಸಿ ಬಿಟ್ಟು ಬಿಡಿ. ಇಲ್ಲ ಅಂದರೆ ದುಃಖ ದ್ವೇಷದಲ್ಲಿ ನೀವು ಮುಳುಗಿ ಹೋಗುತ್ತೀರಿ. ನಿಮಗೆ ಮೋಸ ಮಾಡಿದವರು ಎಂದಿಗೂ ಯೋಗ್ಯ ವ್ಯಕ್ತಿಯಾಗಿರಲು ಸಾಧ್ಯವೇ ಇಲ್ಲ. ನೀವು ನಿಮ್ಮ ನೋವನ್ನು ಅಪ್ಪಿಕೊಂಡು ಬದುಕಿದರೆ ಹೆಚ್ಚು ದುರ್ಬಲವಾಗುತ್ತೀರಿ. ನೀವು ಒಮ್ಮೆ ಈ ಸಮಾಜಕ್ಕೆ ನಿಮ್ಮ ಹೃದಯವನ್ನು ಅಂಟಿಸಿಕೊಂಡು ನೋಡಿ, ಹೆಚ್ಚು ಶಕ್ತಿಶಾಲಿಯಾಗುತ್ತೀರಿ. ನೀವು ಅವರನ್ನು ಕ್ಷಮಿಸಿಬಿಡಿ. ಅದೇ ಅವರ ವಿನಾಶದತ್ತ ಹಿಡಿದುಕೊಂಡು ಹೋಗುವುದು. ಭಗವಂತನಿಗೆ ಶರಣಾಗಿ ನಿಮ್ಮದೇ ಆದ ಗುರಿ ಸಾಧನೆಯ ಕಡೆಗೆ ನಡೆಯಿರಿ. ನೀವು ಗೆದ್ದೇ ಗೆಲ್ಲುತ್ತೀರಿ. ಭಗವಂತ ಸದಾ ಜೊತೆಗೆ ಇದ್ದು ರಕ್ಷಿಸುತ್ತಾನೆ, ಗುರಿ ಮುಟ್ಟಿಸುತ್ತಾನೆ. ಪ್ರತಿಯೊಬ್ಬರ ಜೀವನ ನೆಲೆಸಿರುವುದು ಭವಿಷ್ಯದಲ್ಲಿ ಹಾಗೂ ಭೂತಕಾಲದಲ್ಲಿ ಅಲ್ಲ. ನಟನೆಯಿಂದ ಕೂಡಿದ ಪ್ರೀತಿ ವಿಷಕ್ಕಿಂತ ಅಪಾಯಕಾರಿ. ನೀವು ತುಂಬ ಇಷ್ಟಪಡುವವರು ನಿಮಗೆ ಮೋಸ ಮತ್ತು ನಂಬಿಕೆ ದ್ರೋಹ ಮಾಡಿದಾಗ ಕುಗ್ಗಬೇಡಿ, ಬೇಸರ ಪಟ್ಟುಕೊಳ್ಳಬೇಡಿ. ನಿಮಗೆ ಮೋಸ ಮಾಡಿದವರಿಗೆ ಅವರು ಬೇರೊಬ್ಬರಿಂದ ಮೋಸ ಹೋಗುವ ಸಮಯ ಬಂದೇ ಬರುತ್ತದೆ. ನಿಮ್ಮನ್ನು ಅಳಿಸುವವರಿಗೆ ಅಳುವ ಸಮಯ ಬಂದೇ ಬರುತ್ತದೆ. ಸ್ವಲ್ಪ ಸಹನೆಯಿಂದ ಕಾದು ನೋಡಿ. ಒಂದು ನಿಮಿಷದಲ್ಲಿ ಬದುಕು ಬದಲಾಗುವುದಿಲ್ಲ, ಆದರೆ ಒಂದು ನಿಮಿಷದಲ್ಲಿ ತೆಗೆದುಕೊಂಡ ನಿರ್ಧಾರ ನಿಮ್ಮ ಬದುಕನ್ನೇ ಬದಲಾಯಿಸಬಹುದು. ಮಾತಿಗೆ ಪ್ರೀತಿಗೆ ಬೆಲೆ ಇಲ್ಲ ಎಂದಾಗ ಮೌನವಾಗಿರಬೇಕು. ಮೌನಕ್ಕೂ ಬೆಲೆ ಇಲ್ಲ ಎಂದಾಗ ಆ ಜಾಗವನ್ನೇ ತ್ಯಜಿಸಬೇಕು. ಮೌನ ಅಂದರೆ ಮಾತು ಬರಲ್ಲ ಅಂತ ಅರ್ಥ ಅಲ್ಲ. ಹಣ ಇಲ್ಲದವನು ಕೂಡ ಜೀವನದ ಬಹಳ ಸಂದರ್ಭದಲ್ಲಿ ಮೌನವಾಗಿರುತ್ತಾನೆ. ಯೋಚನೆಗಳು ನಿದ್ರಿಸದೇ ಇರುವುದು, ಚಿಂತೆಯಲ್ಲಿರುವುದು ಚಿತೆಗೆ ಸಮಾನ. ಆಡಿದ ಮಾತು, ಕಳೆದು ಹೋದ ಸಮಯ, ಒಡೆದು ಹೋದ ವಿಶ್ವಾಸಗಳು ಇವು ಮತ್ತೆ ಪುನಃ ಬರುವುದಿಲ್ಲ. ಮೌನವಾಗಿ ಇರುವುದು ಎಂದರೆ ಧೈರ್ಯ ಇಲ್ಲ ಅಂತ ಅಲ್ಲ. ಮೋಸ ಮಾಡಿದವರ ವಿರುದ್ಧ ವಾದಿಸುವುದು ಇಷ್ಟ ಇಲ್ಲದೆ ನೀವು ಯಾರಿಗಾಗಿಯೂ ಅಳುವ ಅಗತ್ಯ ಇಲ್ಲ. ನೀವು ಅಳುತ್ತಾ ಕೂತರೆ ಅವರು ಯಾವತ್ತೂ ನಿಮ್ಮವರಾಗುವುದಿಲ್ಲ. ಯಾರು ನಿಮ್ಮವರಾಗಿರುತ್ತಾರೋ ಅವರು ನಿಮ್ಮನ್ನು ಅಳಲು ಎಂದಿಗೂ ಬಿಡುವುದಿಲ್ಲ. ನಿಮ್ಮ ಜೀವನದಲ್ಲಿ ನಿಮಗೆ ಎದುರಾದವರೆಲ್ಲ ನಿಮ್ಮ ಗುರುಗಳೇ. ಒಳ್ಳೆಯವರು ಪಾಠ ಕಲಿಸುತ್ತಾರೆ, ಆದರೆ ಕೆಟ್ಟವರು ದೊಡ್ಡ ಪಾಠವನ್ನೇ ಕಲಿಸುತ್ತಾರೆ. ಒಂದು ಒಳ್ಳೆಯ ಆಲೋಚನೆ ಹೆಚ್ಚು ಹೆಚ್ಚು ಒಳ್ಳೆಯ ಆಲೋಚನೆಗಳಿಗೆ ದಾರಿ ಮಾಡುತ್ತದೆ. ಅದೇ ಒಂದು ಕೆಟ್ಟ ಯೋಚನೆ ಹೆಚ್ಚು ಹೆಚ್ಚು ಕೆಟ್ಟ ಯೋಚನೆಗಳಿಗೆ ದಾರಿ ಮಾಡುತ್ತದೆ. ಕಷ್ಟಗಳು ಎಲ್ಲರಿಗೂ ಇರುತ್ತವೆ, ಆದರೆ ಎಲ್ಲರಿಗೂ ಇರೋ ಕಷ್ಟಗಳು ಒಂದೇ ರೀತಿಯಾಗಿರುವುದಿಲ್ಲ. ಕೆಲವರು ತಮ್ಮ ಕಷ್ಟವನ್ನು ಕಣ್ಣೀರಲ್ಲಿ ಹೇಳುತ್ತಾರೆ, ಮತ್ತೆ ಕೆಲವರು ಮುಗುಳು ನಗೆಯಲ್ಲಿ ನುಂಗಿಕೊಳ್ಳುತ್ತಾರೆ. ಪೆಟ್ಟುಗಳು ಹೆಚ್ಚು ಹೆಚ್ಚು ಬಿದ್ದಾಗ ನಿಮ್ಮ ಹೃದಯ ಮೃದುವಾಗಿ ವರ್ತಿಸುವುದಿಲ್ಲ. ನಿಮ್ಮ ಮನಸ್ಸನ್ನು ಸಾಧನೆಯತ್ತ, ಗುರಿಯತ್ತ ಸಿದ್ಧಗೊಳಿಸಿ. ನಿಮ್ಮ ಮನಸ್ಸಿನಂತೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ನಿಮ್ಮ ಗೆಲುವನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಈ ಸಮಾಜದಲ್ಲಿ ಅತಿ ದೊಡ್ಡ ವಸ್ತು ಎಂದರೆ ಅದು ನಂಬಿಕೆ. ಅದನ್ನು ಸಂಪಾದಿಸಲು ವರ್ಷಗಳೇ ಬೇಕಾಗುತ್ತದೆ, ಆದರೆ ಕಳೆದುಕೊಳ್ಳಲು ಒಂದು ಕ್ಷಣ ಸಾಕು. ಜೀವನದಲ್ಲಿ ಗೆಲ್ಲಬೇಕು ಎಂದುಕೊಂಡಾಗ ಕಷ್ಟಗಳೇ ಮೊದಲು ಪ್ರಾರಂಭವಾಗುವುದು. ಹೇಗಾದರೂ ಸರಿ ಗೆಲ್ಲಬೇಕು ಅಂದುಕೊಂಡರೆ ಮೋಸ ಮೊದಲು ಆಗುತ್ತದೆ. ಹೇಗಾದರೂ ಸರಿ ಗೆಲ್ಲಬೇಕು ಅಂದುಕೊಳ್ಳಬೇಡಿ, ಒಳ್ಳೆಯ ಮಾರ್ಗದಿಂದ ಗೆಲ್ಲಬೇಕು. ನಮಗೆ ನಂಬಿಕೆ ದ್ರೋಹ ಮಾಡಿದವರ ಮುಂದೆ ಗೆದ್ದು ಸಾಧಿಸಿ ತೋರಿಸಬೇಕು, ಸಂತೋಷದಿಂದ ಜೀವಿಸಬೇಕು.